ಜೈ ಹಿಂದ್ ಅಭ್ಯರ್ಥಿಗಳೇ. ಬೆಂಗಳೂರು EROದಿಂದ ರ್ಯಾಲಿ ನಡೀತಾ ಇದೆ. ಅದು ಬಳ್ಳಾರಿಯಲ್ಲಿ ರ್ಯಾಲಿ ನಡೀತಾ ಇದೆ. ಇವತ್ತು ಫಸ್ಟ್ ಡೇ ರ್ಯಾಲಿ ನಡೀತಾ ಇದೆ. ರನ್ನಿಂಗನ್ನು ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ನೀವು ಗಮನಿಸ್ತಾ ಇದ್ದೀರಾ, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ಈ ರೀತಿ ರನ್ನಿಂಗ್ ಮಾಡಬೇಕಾದ್ರೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ರೀತಿ ರನ್ನಿಂಗ್ ಮಾಡಲಿಕ್ಕೆ ಸಾಧ್ಯದ. ನೀವು ನೋಡ್ತಾ ಇದ್ದೀರಿ. ಈಗ ಇವತ್ತು ಏನೇನಪ್ಪ ಅಂದರೆ, ಇವತ್ತು 13 ನವಂಬರ್. ಇವತ್ತು ಯಾವ್ಯಾವ ಜಿಲ್ಲೆಗಳ ಭಾಗವಹಿಸ್ಯಾರಂದರೆ, ಬೆಂಗಳೂರು ಅರ್ಬನ್ನ, ಬೆಂಗಳೂರು ರೂರಲ್ಲ, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಕೋಲಾರ, ರಾಮನಗರ, ತುಮಕೂರು ಈ ಎಲ್ಲ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಇವತ್ತು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಒಟ್ಟು ಇವತ್ತು ಏನಪ್ಪ ಅಂದ್ರೆ 430 ಅಭ್ಯರ್ಥಿಗಳು ರನ್ನಿಂಗ್ 430 ಅಭ್ಯರ್ಥಿಗಳು ಇವತ್ತು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ನಾವು ಗಮನಿಸ್ಬೋದು ಇಲ್ಲಿ ಪ್ರತಿಯೊಂದು ಬೆಂಗಳೂರು ಅರ್ಬನ್ ಜಿಲ್ಲೆಯಿಂದ 104, ಅದೇ ರೀತಿಯಾಗಿ ಬೆಂಗಳೂರು ರೂರಲ್ದಿಂದ 20, ಬಳ್ಳಾರಿಯಿಂದ 70, ಚಾಮರಾಜನಗರದಿಂದ 26, ಚಿಕ್ಕಬಳ್ಳಾಪುರದಿಂದ 13, ಚಿತ್ರದುರ್ಗದಿಂದ 35, ಕೋಲಾರ ಜಿಲ್ಲೆಯಿಂದ 88, ರಾಮನಗರ ಜಿಲ್ಲೆಯಿಂದ 13, ಆಮೇಲೆ ತುಮಕೂರು ಜಿಲ್ಲೆಯಿಂದ 61. ಒಟ್ಟು ಏನಪ್ಪ ಅಂದರೆ 430 ಅಭ್ಯರ್ಥಿಗಳು ಇವತ್ತಿನ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ 13, 14 ಮತ್ತು 15ನೇ ತಾರೀಕು 3 ದಿನ ರ್ಯಾಲಿಗಳು ನಡೀತಾ ಇದ್ದಾವೆ. ನಾವು ಗಮನಿಸ್ಬೋದು. ಈಗ ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಬಹಳ ವೇಗವಾಗಿ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ನೋಡ್ಬೋದು, ಓಡುವಾಗ ಕೈ ಸ್ವಿಂಗ್ ಮಾಡ್ತಾ ಓಡಿದರೆ ರನ್ನಿಂಗ್ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತದೆ. ಫ್ರಂಟ್ ಮುಂದ್ಗಡೆ ನೋಡ್ತಾ ಇರಬೇಕು, ಆಮೇಲೆ ಫಸ್ಟ್ ಲೈನ್ದಾಗ ಓಡ್ತಾ ಇರಬೇಕು. ಆ ರೀತಿ ಮಾಡಿದರೆ ರನ್ನಿಂಗ್ ಸಕ್ಸಸ್ ಆಗ್ತದೆ. ರ್ಯಾಲಿಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ತೆಗೆದುಕೊಂಡು ಹೋಗಿ. ಯಾಕಂದರೆ ಈಗಾಗಲೇ ನೀವು ಪರೀಕ್ಷೆಯನ್ನು ಪಾಸ್ ಮಾಡಿ ಮೆರಿಟ್ ಆಧಾರದ ಮೇಲೆ ಫಿಸಿಕಲ್ಗೆ ಬಂದಿದ್ರಿ. ಮುಂದಿದ್ದಂಥ 3 ಅಭ್ಯರ್ಥಿಗಳು ಬಹಳ ವೇಗವಾಗಿ ಓಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಿಂದಿನವರು ಸಹಿತ ಅಷ್ಟೇ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು. ಇಲ್ಲಿ ಅಭ್ಯರ್ಥಿಗಳು ಈಗ 2ನೇ ರೌಂಡ್ ಓಡ್ತಾ ಇದ್ದಾರೆ. ನೋಡ್ಬೋದು, ಅಭ್ಯರ್ಥಿಗಳಿಗೆ ರ್ಯಾಲಿಗೆ ಹೋಗುವಾಗ ಇಂಪಾರ್ಟೆಂಟು ಮಾರ್ಕ್ಸ್ ಕಾರ್ಡ, ಆಮೇಲೆ TC, ಆಮೇಲೆ ಫೋಟೋ, ಆಮೇಲೆ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ಡೊಮೇಶಲ, ರೆಸಿಡೆನ್ಷಿಯಲ, ಕಾಸ್ಟ ನೋಡಿರಿ. ಗಮನಿಸ್ಬೋದು. ಇಲ್ಲಿ 2ನೇ ರೌಂಡ್ ಮುಗಿಸಿ 3ನೇ ರೌಂಡನ್ನು ಸ್ಟಾರ್ಟ್ ಮಾಡಿದರು ಮುಂದೆ ಇದ್ದಂಥ ಅಭ್ಯರ್ಥಿಗಳು. ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು. ಇಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿಗಳು 3ನೇ ರೌಂಡನ್ನು ಪ್ರಾರಂಭ ಮಾಡಿದ್ದಾರೆ. ನೋಡ್ಬೋದು, 3ನೇ ರೌಂಡ್ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ರ್ಯಾಲಿಯಲ್ಲಿ ಹೋಗಿ, ಅದೇ ರೀತಿಯಾಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಹೋಗಬೇಕು, ಮರಿಬಾರ್ದು. ನೋಡ್ಬೋದು, ಈಗ 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳು. ಬೆಳಗಿನ ಜಾವ ಚಳಿ ಇದ್ದರೂ ಸಹಿತ ನಾನು ಇಂಡಿಯನ್ ಆರ್ಮಿಯನ್ನು ಸೇರಬೇಕು ಅಂತಕ್ಕಂಥ ಕನಸನ್ನು ಹೊತ್ತು ಈಗಾಗಲೇ ಅಗ್ನಿವೀರ ಆರ್ಮಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಪಾಸ್ ಮಾಡಿ ಈ ಫಿಸಿಕಲ್ಗೆ ಆಯ್ಕೆಯಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇವತ್ತು ಮೊದಲನೇ ದಿನ ನಡೀತಾ ಇದೆ. ಅದು ಬಳ್ಳಾರಿಯಲ್ಲಿ ನಡೀತಾ ಇದೆ. ಬೆಂಗಳೂರು EROದಿಂದ ನಡೆಯತಕ್ಕಂಥ ಆರ್ಮಿ ರ್ಯಾಲಿ ಇದು, ಅಗ್ನಿವೀರ ಆರ್ಮಿ ರ್ಯಾಲಿ ಇದು. ನೋಡ್ತಾ ಇದ್ರಿ, ಇವಾಗ 3ನೇ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಟೈಮ ಫಸ್ಟ್ 5 ನಿಮಿಷ 30 ಸೆಕೆಂಡು, 5:45, 6:15ವರೆಗೆ ಇವರು ಓಡ್ಬೋದು. ಅದೇ ರೀತಿಯಾಗಿ ಇವ್ರಿಗೆ ಮಾರ್ಕ್ಸ್ ಸಹಿತದ. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪು ಎಕ್ಸಲೆಂಟ್ ಹೊಡೆದ್ರೆ 60 ಮಾರ್ಕ್ಸ್ ಇರ್ತದೆ. ನೋಡ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ಈಗ ನೋಡಿರಿ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. 3ನೇ ರೌಂಡ್ ಮುಗಿಸಿದ್ರು 4ನೇ ರೌಂಡ್ ಸ್ಟಾರ್ಟ್ ಆಯಿತು. ಆರ್ಮಿಯವ್ರು ಕೈ ಮಾಡಿ ತೋರಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, 4ನೇ ರೌಂಡ್ ಲಾಸ್ಟ್ ರೌಂಡ್ ಇನ್ನು ಓಡೋದು ಲಾಸ್ಟ್ ರೌಂಡ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಗಮನಿಸ್ಬೋದು. ಇಲ್ಲಿ ನೋಡ್ಬೋದು, 4ನೇ ರೌಂಡ್ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಟೈಮ್ ಎಷ್ಟು ಕೊಡ್ತಾರೆ ನೋಡೋಣ. ಫಸ್ಟ್ ಗ್ರೂಪ್ನಲ್ಲಿ ಎಷ್ಟು ಜನ ಬರ್ತಾರೆ, ಸೆಕೆಂಡ್ ಗ್ರೂಪ್ನಲ್ಲಿ ಎಷ್ಟು ಜನ ಬರ್ತಾರೆ, ಥರ್ಡ್ ಗ್ರೂಪ್ನಲ್ಲಿ ಎಷ್ಟು ಜನ ಬರ್ತಾರೆ, ಫೋರ್ತ್ ಗ್ರೂಪ್ನಲ್ಲಿ ಎಷ್ಟು ಜನ ಬರ್ತಾರೆ, ಒಟ್ಟು ರನ್ನಿಂಗ್ನಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು ಅಭ್ಯರ್ಥಿಗಳೇ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲೀಗ SSC GD, ಆಮೇಲೆ TA ಆರ್ಮಿ ರ್ಯಾಲಿ, ಆಮೇಲೆ ಅಗ್ನಿವೀರ ಆರ್ಮಿ, ಅದೇ ರೀತಿಯಾಗಿ RPF ಈ ಹುದ್ದೆಗಳಿಗೆ ಪೂರ್ವಭಾವಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಯಾರಾದರೂ ಅಡ್ಮಿಷನ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು. ಗಮನಿಸ್ಬೋದು. ಇವಾಗ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ಗಮನಿಸ್ಬೋದು, ಭಾಳ ವೇಗವಾಗಿ ಮುಂದಿದ್ದಂಥ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ. ಫಸ್ಟ್ ಗ್ರೂಪ್ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಎಷ್ಟು ಟೈಮ್ದಲ್ಲಿ ಒಳಗಡೆ ಹೋಗ್ತಾರೆ ಗಮನಿಸೋಣ ನಾವು.
ಎಷ್ಟು ಟೈಮ್ದಲ್ಲಿ ಒಳಗಡೆ ಹೋಗ್ತಾರೆ ನೋಡೋಣ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಟೈಮನ್ನು ನೋಡ್ತಾಯಿದ್ರೆ ಎಲ್ಲರೂ ಟೈಮನ್ನು ನೋಡ್ತಾಯಿದ್ರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡ್ಬೋದು ಮುಂದಿದ್ದಂಥ ಅಭ್ಯರ್ಥಿಗಳು ಟೈಮನ್ನು ಗಮನಿಸ್ಬೋದು. ಫಸ್ಟ್ ಒಳಗಡೆ ಟೈಮಿಂಗ್ ನೋಡ್ರಿ, ಅಲ್ಲಿ ಕೈ ಮಾಡ್ತಾಯಿದ್ದಾರೆ. ಟೈಮಿಂಗನ್ನು ಗಮನಿಸ್ಬೋದು. ಫಸ್ಟ್ ಇದ್ದಂಥ ಅಭ್ಯರ್ಥಿ ನೋಡ್ಬೋದು 5:17, 5:18. ಹಾಂ, ಫಸ್ಟ್ ಒಳಗಡೆ ಹೋದಂಥ ಫಸ್ಟ್ ಗ್ರೂಪ್ ನೋಡಿರಿ. ಫಸ್ಟ್ ಗ್ರೂಪ್ 8 ಜನ ಹೋಗ್ತಾರೆ ನೋಡಿರಿ, ಎನಿಸ್ಬೋದು, ನೀವೇ ನೋಡ್ಬೋದು. 8 ಜನ ಅದರ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು. ನೀವೇ ಕಮೆಂಟನ್ನು ಮಾಡಬೇಕು ಅಭ್ಯರ್ಥಿಗಳೇ, ನೀವೇ ಕಮೆಂಟ್ಗಳನ್ನ ಮಾಡ್ತಾ ಇರಬೇಕು. ಗಮನಿಸ್ಬೋದು, ನೀವೇ ಕಮೆಂಟನ್ನು ಮಾಡ್ತಾ ಇರಬೇಕು. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು ಎಷ್ಟು ಜನ ಹೋಗ್ತಾರೆ ಗೊತ್ತಾಗ್ತದೆ ನಿಮಗೆ. ನೋಡ್ತಾಯಿದ್ರಿ, ಇವಾಗ ಸೆಕೆಂಡ್ ಗ್ರೂಪ್ ಹೋಗ್ತಾಯಿದ್ದಾರೆ ಒಳಗಡೆ. ಗಮನಿಸ್ಬೋದು ಅಭ್ಯರ್ಥಿಗಳು. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.